ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ ಕೆಲವೊಂದು ಕರೆಂಟ್ ಇಶ್ಯೂವನ್ನು ನಾವು ಡಿಸ್ಕಸ್ ಮಾಡೋಣ. ಇದು ಅಪ್ಕಮಿಂಗ್ KPSC ಅವರ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಹಾಗೆಯೇ ಸೆಂಟ್ರಲ್ ಲೆವೆಲ್ ಎಕ್ಸಾಮಲ್ಲಿಯೂ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಶುರು ಮಾಡೋಣ. ರೀಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಕಂಟ್ರೀಸ್ಗಳಿಗೆ ವಿಸಿಟ್ ಮಾಡಿದರು. ಅದರಲ್ಲಿ ಆ ಕಂಟ್ರೀಸ್ಗಳು ಯಾವುದು ಅದರ ಲೊಕೇಶನನ್ನು ನೋಡ್ಕೊಳ್ಳಿ. ಹಾಗೆಯೇ ಅವರು ಹೋಗಿದ್ದ ಟೈಮಲ್ಲಿ ಕೆಲವೊಂದು ಇಂಡಿಯನ್ ಪ್ರಾಡಕ್ಟ್ಸನ್ನು ಆ್ಯಸ್ ಅ ಗಿಫ್ಟ್ ಆಗಿ ಅವರಿಗೆ ಕೊಟ್ಟರು. ಆ ಪ್ರಾಡಕ್ಟ್ಸ್ಗಳು ಯಾವ್ಯಾವುದು ಹಾಗೆ ಅದರ ರೀಜನ್ ಏನು ಅನ್ನೋದನ್ನು ನಾವು ಈ ಟಾಪಿಕಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಏನು ಪ್ರಾಡಕ್ಟ್ ಕೊಟ್ಟರು ಅಂದರೆ ಕಾಶ್ಮೀರಿ ಪಶ್ಮಿನಾ ಶಾಲನ್ನು ಆ್ಯಸ್ ಎ ಗಿಫ್ಟಾಗಿ ಕೊಟ್ಟರು. ಕಾಶ್ಮೀರಿ ಪಶ್ಮಿನಾ ಶಾಲ್ ಇದನ್ನು ಚಂಗ್ತಾಂಗಿ ಗೋಟ್ ಅಂತ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಚಂಗ್ತಾಂಗಿ ಗೋಟನ್ನು ಪಶ್ಮಿನಾ ಗೋಟ್ ಅಂತಲೂ ಹೇಳ್ತಾರೆ. ಇದು ಹೈ ಆಲ್ಟಿಟ್ಯೂಡ್ ರೀಜನ್ ಆದಂಥ ಲಡಾಖಲ್ಲಿ ನಾವು ಈ ಗೋಟನ್ನು ನಾವು ನೋಡ್ತೀವಿ. ಹಾಗೆ ಅಲ್ಲಿನ ಜನರು ಈ ಶಾಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ತುಂಬ ಸಾಫ್ಟಾಗಿರುವಂತಹ ಒಂದು ಶಾಲ್ ಆಗಿರುತ್ತೆ. ಹಾಗೆ ಈ ಶಾಲ್ ಬೆಚ್ಚಗಿಡುತ್ತೆ. ಎರಡನೇ ಪ್ರಾಡಕ್ಟ್ ಬಿದ್ರಿ ವೇರ್ ವೆಸಲ್ಸ್. ಬಿದ್ರಿ ವೇರ್ ವೆಸಲ್ ಇದು ಕರ್ನಾಟಕದ ಪ್ರಾಡಕ್ಟ್ ಆಗಿದೆ. ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಂದು ಪ್ರೊಡ್ಯೂಸ್ ಮಾಡುವಂತಹ ಒಂದು ವೇರ್ ಆಗಿದೆ ಇದು. ಇದನ್ನು ಜಿಂಕ್ ಮತ್ತು ಕಾಪರ್ ಅಲಾಯ್ ಬೇಸನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಬ್ಲ್ಯಾಕ್ ಫಿನಿಶ್ ಕಲರ್ ಇರುತ್ತೆ, ಅದ್ರ ಜೊತೆಗೆ ಸಿಲ್ವರ್ ಕಲರಿಂದ ಫ್ಲೋರಲ್ ಡಿಸೈನ್ ಎಲ್ಲನೂ ಮಾಡಿರ್ತಾರೆ ಒಂದು ಡೆಕೋರೇಟಿವ್ ಆಗಿ. ಇದು ಸಿಂಬಲೈಸಸ್ ಬ್ಯೂಟಿ, ಪ್ರಾಸ್ಪೆರಿಟಿ ಮತ್ತು ಹಾರ್ಮೋನಿ, ಇದನ್ನು ಇದು ಸಿಂಬಲೈಸ್ ಮಾಡುತ್ತೆ ಬಿದ್ರಿ ವೇರ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸಿಲ್ವರ್ ಫಿಲಿಗ್ರಿ ಪರ್ಸ್. ಇದು ಯಾವ ರೀಜನ್ನಿಗೆ ಅಸೋಸಿಯೇಟ್ ಆಗಿದೆ ಅಂದರೆ ಕಟಕ್, ಇದು ಒಡಿಸ್ಸಾದಲ್ಲಿ ಇದೆ. ಹಾಗೆಯೇ ಇದನ್ನು ತರಕಾಸಿ ವರ್ಕ್ ಅಂತಲೂ ಹೇಳ್ತಾರೆ. ಈ ಪರ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಂಟ್ರಿಕೇಟ್ ಫ್ಲೋರಲ್ ಡಿಸೈನ್ಸ್ ಮತ್ತು ವೈನ್ ಡಿಸೈನ್ಸ್ ವಿತ್ ಮಾಡರ್ನ್ ಸ್ಟೈಲ್ ಇದರಿಂದ ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಅಂದರೆ ಮಿನಿಯೇಚರ್ ಅಂಬಾವಾರಿ ಎಲಿಫೆಂಟ್ ಅಂತ. ಇದು ವೆಸ್ಟ್ ಬೆಂಗಾಲಿಗೆ ಸಂಬಂಧಿಸಿದಂತಹ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಆಗಿದೆ. ಇದನ್ನು ಸಿಂಥೆಟಿಕ್ ಐವರಿಯಿಂದ ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನಾನು ಹೇಳಿದಂಥ ಈ 4 ಪ್ರಾಡಕ್ಟಲ್ಲಿ 3 ಪ್ರಾಡಕ್ಟ್ಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಇದೊಂದಕ್ಕೆ ಮಿನಿಯೇಚರ್ ಅಂಬಾವಾರಿ ಎಲಿಫೆಂಟ್ಗೆ GI ಟ್ಯಾಗ್ ಸಿಕ್ಕಿರಲ್ಲ. ಈ ಟಾಪಿಕ್ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಕೇಳಾದರೂ ಕೊಡ್ಬೋದು, ಅಥವಾ ಪೇರ್ ಕೊಟ್ಟು ಯಾವ್ದು ಸರಿ ಯಾವ ತಪ್ಪು ಅಂತಾದರೂ ಕೇಳ್ಬೋದು. ನಾನು ಪೇರ್ ಕೊಟ್ಟು ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ಕೇಳಿದ್ದೀನಿ ಕ್ವಶನು. ಬಿದ್ರಿವೇರ್ ಕ್ರಾಫ್ಟ್ಸ್ ಕರ್ನಾಟಕ, ಸಿಲ್ವರ್ ಫಿಲಿಗ್ರಿ ಪರ್ಸ್ ಒಡಿಸ್ಸಾ, ಪಶ್ಮಿನಾ ಶಾಲ್ ಲಡಾಖ್. ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ನಾನು ಹೇಳ್ದಂಗೆ ಬಿದ್ರಿವೇರ್ ಕರ್ನಾಟಕ ಬೀದರ್ ರೀಜನಲ್ಲಿ ಇದು ಸರಿಯಾಗುತ್ತೆ. ಸಿಲ್ವರ್ ಫಿಲಿಗ್ರಿ ಪರ್ಸ್ ಇದು ಒಡಿಸ್ಸಾ ಕಟಕ್ ರೀಜನ್, ಸೊ ಇದು ಸರಿಯಾಗುತ್ತೆ. ಪಶ್ಮಿನಾ ಶಾಲ್ ಲಡಾಖ್ ರೀಜನಲ್ಲಿ ಇರುವಂತಹ ಹೈ ಆಲ್ಟಿಟ್ಯೂಡ್ ರೀಜನಲ್ಲಿ ಇರುವಂತಹ ಒಂದು ಕ್ರಾಫ್ಟ್ ಆಗಿದೆ. ಸೊ ಇಲ್ಲಿ 3 ಪೇರ್ಗಳು ಸರಿಯಾಗಿದೆ, ಇಲ್ಲಿ ಇನ್ಕರೆಕ್ಟ್ ಯಾವುದೂ ಇಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ 4ನೇದು ನನ್ ಆಫ್ ದಿ ಅಬೋವ್ ಆಗುತ್ತೆ. ಹಾಗೆ ಮುಂದಿನ ಟಾಪಿಕ್ಕಿಗೆ ಹೋಗೋಣ. 3/35 ಇನಿಷಿಯೇಟಿವ್. ಇದನ್ನು ಯಾರು ಲಾಂಚ್ ಮಾಡಿದರು ಅಂತ ಡೈರೆಕ್ಟಾಗಿ ಕ್ವಶನನ್ನು ಕೇಳ್ಬೋದು. ಇದು WHO ಅವರು ಲಾಂಚ್ ಮಾಡಿರುವಂತಹ ಇನಿಷಿಯೇಟಿವ್ ಆಗಿದೆ. ಇದರಲ್ಲಿ 3 ಅಂದರೆ ಏನಂದರೆ ಟೊಬ್ಯಾಕೊ, ಆಲ್ಕೋಹಾಲ್ ಮತ್ತು ಶುಗರಿ ಡ್ರಿಂಕ್ಸ್. ಇದನ್ನು 2035 ಅಷ್ಟೊತ್ತಿಗೆ 50% ಆಫ್ ದ ಟ್ಯಾಕ್ಸ್ ರೇಟನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋದು ಈ ಇನಿಷಿಯೇಟಿವ್ ಆಗಿದೆ. ದಿಸ್ ಇನಿಷಿಯೇಟಿವ್ ಏಮ್ಸ್ ಟು ರೈಸ್ ಪ್ರೈಸಸ್ ಆಫ್ ಎನಿ ಆರ್ ಆಲ್ ಆಫ್ 3 ಅನ್ಹೆಲ್ತಿ ಪ್ರಾಡಕ್ಟ್ಸ್, ಟೊಬ್ಯಾಕೊ, ಆಲ್ಕೋಹಾಲ್ ಮತ್ತು ಶುಗರಿ ಡ್ರಿಂಕ್ಸ್ ಅಟ್ಲೀಸ್ಟ್ 50% ಥ್ರೂ ಹೆಲ್ತ್ ಟ್ಯಾಕ್ಸಸ್ ಬೈ 2035 ಅಂತ. ಏನಕ್ಕಂದರೆ ಈ ಪ್ರಾಡಕ್ಟ್ಸ್ಗಳಿಂದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳಾದಂಥ ಡಯಾಬಿಟಿಸ್, ಕ್ಯಾನ್ಸರ್ ಹಾಗೆ ಬೇರೆ ಬೇರೆ ಡಿಸೀಸಸ್ಗಳು ಬರುತ್ತೆ. ಆ ಕಾರಣಕ್ಕಾಗಿ WHO ಅವರು ಲಾಂಚ್ ಮಾಡಿದ್ದಂತಹ ಇದು ಇನಿಷಿಯೇಟಿವ್ ಆಗಿದೆ. ಇನಿಷಿಯೇಟಿವ್ ನೇಮ್ ಏನಂದರೆ 3/35 ಇನಿಷಿಯೇಟಿವ್. ನೆಕ್ಸ್ಟ್ ಟಾಪಿಕ್ ತಲಾಶ್ ಇನಿಷಿಯೇಟಿವ್. ತಲಾಶ್ ಇನಿಷಿಯೇಟಿವನ್ನು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ ಮತ್ತು ಯುನಿಸೆಫ್ ಇಂಡಿಯಾ ಇವರಿಬ್ಬರ ಕೋಆಪ್ರೇಷನಲ್ಲಿ ಶುರು ಮಾಡಿರುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ಇದರ ಮೇನ್ ಇಂಟೆನ್ಷನ್ ಏನು ಅಂದರೆ ಇದು ಒಂದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಆಗಿದೆ. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಆಲ್ರೌಂಡ್ ಅಂದರೆ ಇಲ್ಲಿ ಎಜುಕೇಷನ್ ಮತ್ತು ಪರ್ಸನಲ್ ಗ್ರೋತ್ ಎರಡನ್ನೂ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರುತ್ತೆ. ಎಸ್ಪೆಷಲಿ ಇನ್ ದ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ
ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನೋದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ. ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರ ಒಂದು ಸ್ಕೀಮ್ ಆಗಿದೆ. ಏನಕ್ಕಂದರೆ ಇದು ಟ್ರೈಬಲ್ ಮಕ್ಕಳಿಗೆ ಎಜುಕೇಷನನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಶುರು ಮಾಡಿದರು. ಇದು ಯಾವ ಬ್ಲ್ಯಾಕಲ್ಲಿ ಟ್ರೈಬ್ಸ್ ಮೋರ್ ದೆನ್ 50% ಇರ್ತಾರೋ ಅಂಥ ಕಡೆಯಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ತಲಾಶ್ ಇನಿಷಿಯೇಟಿವ್ ಆ ಮಕ್ಕಳಲ್ಲಿ ಎಜುಕೇಷನ್ ಮತ್ತು ಪರ್ಸ್ನಲ್ ಗ್ರೌತ್, ಸೊ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಬಂದು ಈ ತ್ರೀ ಕಂಟ್ರೀಸ್ಗಳು ಯಾವ್ಯಾವುದು ಅಂದರೆ UK, ಜರ್ಮನಿ ಮತ್ತು ಫ್ರಾನ್ಸ್. ಈ ತ್ರೀ ಕಂಟ್ರೀಸ್ಗಳು ಯಾವ್ಯಾವುದು ಅಂದರೆ UK, ಜರ್ಮನಿ ಮತ್ತು ಫ್ರಾನ್ಸ್. ಇದು ಒಂದು ಇನ್ಫಾರ್ಮಲ್ ಫಾರಿನ್ ಮತ್ತು ಸೆಕ್ಯೂರಿಟಿ ಕೋಆಪ್ರೇಷನ್ಗೋಸ್ಕರ ಕ್ರಿಯೇಟ್ ಮಾಡಿರುವಂತಹ ಒಂದು ಗ್ರೂಪ್ ಆಗಿರುತ್ತೆ. ಇದು ಯಾವಾಗ ಜಾಯಿನ್ ಮಾಡಿದರು ಅಂದರೆ ಈ ತ್ರೀ ಗ್ರೂಪ್ ಯಾವಾಗ ಶುರು ಆಯಿತು ಅಂದರೆ 2003 ಆಗಿತ್ತು. ರೀಸೆಂಟ್ಲಿ ಈ ಕಂಟ್ರಿಗಳು ಇರಾನ್ಗೆ ಒಂದು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇದು ನ್ಯೂಸಲ್ಲಿ ಇದ್ದಂತಹ ಒಂದು ಗ್ರೂಪ್. ಸೊ ಯಾವ್ಯಾವ ಕಂಟ್ರಿ ಈ ತ್ರೀಯಲ್ಲಿ ಅಂದರೆ UK, ಜರ್ಮನಿ ಮತ್ತು ಫ್ರಾನ್ಸ್. ನೆಕ್ಸ್ಟ್ ಟಾಪಿಕ್ ಕಲಾದಾನ್ ಮಲ್ಟಿಮೋಡಲ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ನಾವು ನಾರ್ತ್ ಈಸ್ಟ್ ರೀಜನ್ನಿಗೆ ಹೋಗಬೇಕಾದ್ರೆ ಕಲ್ಕತ್ತಾ ಕಡೆಯಿಂದ ಚಿಕನ್ ನೆಕ್ ಕಾರಿಡಾರಿಂದ ತುಂಬ ಟೈಮ್ ತಗೊಳ್ಳುತ್ತೆ. ಆ ಕಾರಣಕ್ಕಾಗಿ ಇಂಡಿಯಾದ ಕೋಲ್ಕತ್ತಾ ಏರ್ಪೋರ್ಟಿಂದ ಮಯನ್ಮಾರ್ನ ಸಿಟ್ವೆ ಏರ್ಪೋರ್ಟಿಗೆ ಸಿ ರೂಟನ್ನು ಯೂಸ್ ಮಾಡಿಕೊಂಡು ಸಿಟ್ವೆ ಪೋರ್ಟಿಂದ ಪಲೆಟ್ವಾಗೆ ಕಲಾದಾನ್ ರಿವರನ್ನು ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಅಲ್ಲಿಂದ ರೋಡ್ವೇಯಲ್ಲಿ ನಾವು ಐಜ್ವಾಲಿಗೆ ರೀಚ್ ಆದರೆ ಸಮಯವನ್ನು ನಾವು ಸೇವ್ ಮಾಡ್ಬೋದು, ಹಾಗೆ ಆದಷ್ಟು ಬೇಗ ನಾವು ರೀಚ್ ಆಗ್ಬೋದು. ಅದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ಶುರು ಮಾಡಿದ್ದಾರೆ, ಕಲಾದಾನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಕಾರಿಡಾರ್. ರೀಸೆಂಟ್ಲಿ ಯೂನಿಯನ್ ಮಿನಿಸ್ಟರ್ ಏನಂದರು ಅಂದರೆ ಈ ಪ್ರಾಜೆಕ್ಟು ಆಪರೇಷನಲ್ ಬೈ 2027 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಕಲಾದಾನ್ ರಿವರ್ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳ್ಬೋದು. ಹಾಗೆಯೇ ಕಲಾದಾನ್ ಮಲ್ಟಿಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಯಾವ 2 ದೇಶಗಳಿಗೆ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು. ಇಂಡಿಯಾ ಮಯನ್ಮಾರ್, ಇಂಡಿಯಾ ಬಾಂಗ್ಲಾದೇಶ್, ಈ ಥರ ಆಪ್ಷನಲ್ಲಿ ಕೇಳ್ಬೋದು. ಸೊ ಯಾವುದನ್ನು ಚೂಸ್ ಮಾಡಬೇಕು ಅಂದರೆ ಇಂಡಿಯಾ ಮಯನ್ಮಾರನ್ನು ಚೂಸ್ ಮಾಡಿ. ಈ ಸೆಷನ್ನ ಲಾಸ್ಟ್ ಟಾಪಿಕ್ ಯಾವುದು ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ಯುಕ್ರೇನ್ ಹ್ಯಾಸ್ ಎ 125th ಸ್ಟೇಟ್ ಪಾರ್ಟಿಯಾಗಿ ಜಾಯ್ನ್ ಆಗಿದೆ. ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದು ಇನ್ವೆಸ್ಟಿಗೇಟ್ ಮಾಡುತ್ತೆ ಮತ್ತು ಪ್ರಾಸಿಕ್ಯೂಟ್ ಮಾಡುತ್ತೆ. ಯಾರಿಗೆ ಅಂದರೆ ಇಂಟರ್ನ್ಯಾಷನಲ್ ಕ್ರೈಮ್ಸ್, ಜಿನೋಸೈಡ್, ವಾರ್ ಕ್ರೈಮ್ಸ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ. ಇದನ್ನು ಎಸ್ಟಾಬ್ಲಿಷ್ ಅಂಡರ್ ದ ರೋಮ್ ಸ್ಟ್ಯಾಟ್ಯೂಟ್ 1998 ಆದರೆ ಇದು ಎಂಟರ್ಡ್ ಇಂಟು ಫೋರ್ಸ್ ಇನ್ 2002. ಈ ICCಗೆ ಇಂಡಿಯಾ ಈಸ್ ನಾಟ್ ಅ ಮೆಂಬರ್, ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ಅಂದರೆ ನೆದರ್ಲ್ಯಾಂಡ್ನ ಹೇಗಲ್ಲಿ ಬರುತ್ತೆ. UN ಕೋರ್ಟ್ ಒಂದಿದೆ, UNO ಆರ್ಗನಲ್ಲಿ ಒಂದು ಇದೆ ಅಲ್ವಾ, ಮೇನ್ ಆರ್ಗನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅದರ ಹೆಡ್ ಕ್ವಾರ್ಟರ್ ಕೂಡ ನೆದರ್ಲ್ಯಾಂಡಲ್ಲೇ ಇದೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅವ್ರದ್ದು ನೆದರ್ಲ್ಯಾಂಡಲ್ಲೇ ಇದೆ. ಹಾಗೆ ಅವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನಾನು ಒಂದು ಶಾರ್ಟ್ಸ್ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ನಾನು ಕೆಳಗೆ ಕೊಟ್ಟಿದ್ದೀನಿ, ಹೋಗಿ ಇದನ್ನು ನೋಡ್ಕೊಳ್ಳಿ. ಹಾಗೆ ಈ ಸೆಷನಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಕ್ಲಾಸಲ್ಲಿ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.